ಕ್ಯಾನ್ಸರ್ ಇದೆ ಅಂತ ಅವನ ಮುಂದೆ ಕಾಲ್ ಮೇಲೆ ಕಾಲು ಹಾಕಿ ಕುಳಿತುಕೊಳ್ತಿದ್ದಂಗೆ ತಿನ್ನೋದಕ್ಕೆ ಅಂತ ತಿಂಡಿನ ಕೊಡ್ತಾರೆ. ಇದನ್ನು ನೋಡಿದಂಥ ಮಾಲಿನಿ ಕೂಡ ನಾನು ಕೂಡ ಇದನ್ನು ಮಾಡಬಹುದು ಅಂತ ಒಬ್ಬ ಕ್ಯಾನ್ಸರ್ ಪೇಷಂಟ್ನ ಮುಂದೆ ಬಂದು ಇವರಿಗೆ ಕ್ಯಾನ್ಸರ್ ಇದೆ ಅಂತ ಕಂಡು ಹಿಡಿದು ಬಿಡುತ್ತೆ. ಇದನ್ನು ನೋಡಿ ಇವರೆಲ್ಲರಿಗೂ ಶಾಕ್ ಆಗೋಗುತ್ತೆ. ಯಾಕಂತಂದರೆ ಮಾಲಿಗೆ ಟ್ರೈನಿಂಗನ್ನೇ ಕೊಟ್ಟಿಲ್ಲ, ಆದರೂ ಕೂಡ ಹೇಗೆ ಕಂಡು ಹಿಡಿತು ಅಂತ. ಇದಾದಮೇಲೆ CJ ಮನೆಯಲ್ಲಿರಬೇಕಾದ್ರೆ ಗ್ಲೋರಿಯಾ ಬಂದು ಬಾಗಿಲನ್ನು ತೆಗೆದು ನೋಡ್ತಾಳೆ. ಈತನ್ ಮತ್ತು ಹ್ಯಾನ್ ಬಂದಿರ್ತಾರೆ. ಆಗ ಮಾಲಿ ಈತನ್ನ ನೋಡಿ ಗುರುತು ಹಿಡಿದ್ಬಿಡುತ್ತೆ. ಅಷ್ಟೇ ಅಲ್ಲದೆ ಮಾಲಿಯ ಬಿಹೇವಿಯರ್ನ ನೋಡಿ ಈತನ್ಗೂ ಕೂಡ ಅರ್ಥ ಆಗೋಗುತ್ತೆ, ಇದು ಬೇರೆ ಯಾರೂ ಅಲ್ಲ ನನ್ನ ಬೈಲಿನೇ ಅಂತ. ಆದರೆ ಇಲ್ಲಿ ಗ್ಲೋರಿಯಾಗೆ ಇವರು ಬಂದಿರೋದು ಇಷ್ಟ ಇಲ್ಲದೆ ಬೈದು ಕಳಿಸಿಬಿಡ್ತಾಳೆ. ಆದರೆ ಈತನ್ ಮಾತ್ರ ಬೈಲಿಗೆ ಯಾವಾಗಲೂ CJ ಜೊತೆನೇ ಇರು ಅಂತ ಹೇಳಿ ಇಲ್ಲಿಂದ ಹೊರಟೋಗ್ತಾನೆ. ನಂತರ ಇವಳು ಕೆಲಸ ಮಾಡ್ತಿರುವಂಥ ಜಾಕ್ ಶೇನ್ ಬಂದು ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಅಟ್ಯಾಕ್ ಮಾಡಿಬಿಡ್ತಾನೆ. ಆಗ ಇವಳು ಹೇಗೋ ಮಾಡಿ ಅವನಿಂದ ತಪ್ಪಿಸಿಕೊಂಡು ಮನೆಗೆ ಬಂದು ಗ್ಲೋರಿಯಾಗೆ ಹೇಳ್ತಾಳೆ, ಶೇನ್ ಅನ್ನೋ ಒಬ್ಬ ಹುಡುಗ ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ ಅಂತ. ಆದರೆ ಇವಳು ಮಾತ್ರ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾಳೆ ಅಂತಂದರೆ, ನೀನೇ ಏನೋ ಮಾಡಿದ್ದೀಯ ಅದಕ್ಕೆ ಅಟ್ಯಾಕ್ ಮಾಡಿದ್ದಾನೆ ಅಂತ ಹೇಳ್ಬಿಡ್ತಾಳೆ. ಇದನ್ನು ಕೇಳಿ ಇವಳಿಗೆ ತುಂಬಾ ಬೇಜಾರಾಗಿ, ನೀನು ಯಾವ ಥರ ತಾಯಿ, ಇನ್ಮೇಲಿಂದ ನಾನು ನಿನ್ನ ಜೊತೆ ಇರೋದಕ್ಕೆ ಆಗೋದಿಲ್ಲ. ನನ್ನ ತಂದೆಗೆ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ದುಡ್ಡು ಬಂದಿತ್ತಲ್ಲ, ಅದನ್ನು ಕೊಡು ಹೋಗ್ತೀನಿ ಅಂತಾಳೆ. ಆಗ ಗ್ಲೋರಿಯಾ ಹೇಳ್ತಾಳೆ, ಆ ದುಡ್ಡು ಯಾವತ್ತೂ ಖರ್ಚಾಗೋಯ್ತು ಅಂತ. ಆ್ಯಕ್ಚುಲಿ ಹೇಳಬೇಕಂತಂದರೆ ಆ ಇನ್ಶೂರೆನ್ಸ್ ದುಡ್ಡನ್ನು CJ ತಂದೆ ನನ್ನ ಮಗಳ ಎಜುಕೇಷನ್ಗೆ ಬೇಕು ಅಂತ ಕಟ್ಟಿದ್ದ. ಇದರಿಂದ ಇವಳು ಕೋಪ ಮಾಡಿಕೊಂಡು ಮಾಲಿನೂ ಕೂಡ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶೇನ್ ಕೂಡ ಕಾರ್ನಲ್ಲಿ ಇವಳನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಇವಳು ಹೆದರ್ಕೊಂಡು ಸ್ಪೀಡಾಗಿ ಹೋಗೋದಕ್ಕೆ ನೋಡಿದಾಗ ಕಾರ್ ಆಕ್ಸಿಡೆಂಟ್ ಆಗಿ ಹೋಗುತ್ತೆ. ಅದನ್ನು ನೋಡಿ ಶೇನ್ ಕೂಡ ಹೆದರ್ಕೊಂಡು ಓಡೋಣ ಹೋಗ್ತಾನೆ. ನಂತರ CJಗೆ ಪ್ರಜ್ಞೆ ಬಂದಾಗ ನೋಡಿದರೆ ಮಾಲಿ ತನ್ನ ಕೊನೆ ಉಸಿರನ್ನು ಎಳಿತಿರುತ್ತೆ. ಇದರಿಂದ ಇವಳಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆಗ ಮಾಲಿಯ ಮನಸ್ಸಿನ ಮಾತು ನಮಗೆ ಕೇಳಿಸುತ್ತೆ, CJ ಏನು ಯೋಚನೆ ಮಾಡಬೇಡ, ನಿನ್ನ ಹುಡುಕೊಂಡು ನಾನು ಮತ್ತೆ ಬರ್ತೀನಿ ಅಂತ. ಇದಾದಮೇಲೆ ನಮಗೆ ಮಾಲಿಯ ಆತ್ಮ ತೋರಿಸ್ತಾರೆ. ಈಗಲೂ ಕೂಡ ಇದು ಬಿಡ್ತಿರೋದಿಲ್ಲ, ನಾನು CJನ ಹುಡುಕಿಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿರುತ್ತೆ. ನಂತರದ ಸೀನ್ನಲ್ಲಿ ನಮಗೆ ತೋರಿಸ್ತಾರೆ, ಬೈಲಿ ಮತ್ತೊಂದು ಸಲ ಮರಿಯಾಗಿ ಹುಟ್ಟುತ್ತೆ. ಹಾಗೆ ಬೆಳೆದು ದೊಡ್ಡದು ಕೂಡ ಆಗುತ್ತೆ. ಈ ಸಲ ಇದು ನ್ಯೂ ಪೌಂಡ್ ಲ್ಯಾಂಡ್ ಅನ್ನೋ ಬ್ರೀಡ್ನಲ್ಲಿ ಹುಟ್ಟಿರುತ್ತೆ. ಅಂದರೆ ನೋಡೋದಕ್ಕೆ ಮಾತ್ರ ಬೇರೆ ರೀತಿ ಕಾಣುತ್ತೆ, ಆತ್ಮ ಮಾತ್ರ ಅದೇನೆ. ಈ ಜನ್ಮದಲ್ಲಿ ಇದರ ಹೆಸರು ಬಿಗ್ ಡಾಗ್ ಅಂತ. ಇದರ ಓನರ್ ಒಂದು ಗ್ಯಾಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಹೀಗಿರಬೇಕಾದ್ರೆ ಈ ಜಾಗಕ್ಕೆ ಒಂದು ಕಾರ್ ಬರುತ್ತೆ. ಹಾಗೆ ಒಬ್ಬಳು ಹುಡುಗಿ ಕೂಡ ಬರ್ತಾಳೆ. ಬಿಗ್ ಡಾಗ್ಗೆ ಆ ಹುಡುಗಿ ಮೈಯಿಂದ ಬರ್ತಿರುವಂಥ ಸ್ಮೆಲ್ಲಿಂದ ಗೊತ್ತಾಗುತ್ತೆ, ಹೌದು ಇದು ಬೇರೆ ಯಾರು ಅಲ್ಲ CJನೇ ಅಂತ. ಇದರಿಂದ ತುಂಬ ಸಂತೋಷದಿಂದ CJ ಹತ್ರ ಬಂದು ಶೇಕ್ ಹ್ಯಾಂಡ್ ಕೊಡುತ್ತೆ. ಇದನ್ನು ನೋಡಿದಂಥ ಓನರ್ಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕಂತಂದರೆ ಇದುವರೆಗೂ ಇವನು ಥ್ಯಾಂಕ್ಸ್ ಕೊಡೋದನ್ನೇ ಹೇಳಿಕೊಟ್ಟಿರಲಿಲ್ಲ. CJಗೆ ಮಾತ್ರ ಒಂದು ಸಣ್ಣ ಐಡಿಯಾ ಕೂಡ ಇರೋದಿಲ್ಲ, ಇದು ಮಾಲಿನಿ ಅಂತ. ಸರಿ ಅಂತ ಹೇಳಿ ಇವಳು ಇಲ್ಲಿಂದ ಹೊರಟೋಗ್ತಾಳೆ. ಬಿಗ್ ಡಾಗ್ ಮಾತ್ರ ಈ ಸಲ ಅವಳನ್ನು ಬಿಟ್ಟು ಕೊಡೋದಕ್ಕೆ ರೆಡಿಯಾಗಿರೋದಿಲ್ಲ. ಕಾರ್ ಹಿಂದೆನೇ ಓಡ್ತಿರುತ್ತೆ, ಆದರೆ ದೇಹ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಓಡೋದಕ್ಕೆ ಆಗೋದಿಲ್ಲ. ನಂತರ ಇದರ ಓನರ್ ಬಂದು ಮತ್ತೆ ಇದನ್ನು ಕರ್ಕೊಂಡೋಗ್ತಾನೆ. ಆದರೆ ಅವತ್ತಿಂದ ಪ್ರತಿದಿನವೂ ಹೊರಗಡೆನೇ ಕಾಯ್ಕೊಂಡು ಕುಂತು ಬಿಡುತ್ತೆ. CJ ಮತ್ತೆ ಬರ್ತಾಳೆ, ಅವಳನ್ನು ನೋಡಬಹುದು, ನಾನು ಅವಳ ಜೊತೆ ಹೋಗಬಹುದು ಅಂತ. ಆದರೆ ಎಷ್ಟೇ ಕಾದ್ರೂ ಅವಳು ಬರೋದೇ ಇಲ್ಲ. ಹೀಗೆ ಕಾಯ್ತಾ ಕಾಯ್ತಾ ತುಂಬ ವರ್ಷಗಳೇ ಆಗೋಗುತ್ತೆ. ಹಾಗೆ ಬಿಗ್ ಡಾಗ್ಗೆ ಮತ್ತೊಂದು ಸಲ ವಯಸ್ಸಾಗುತ್ತೆ. ನನ್ನ ಟೈಮ್ ಬಂತು ಅಂತ ಕಾಡಿನ ಒಳಗಡೆ ಹೋಗುತ್ತೆ. ಇದಾದಮೇಲೆ ಮತ್ತೊಂದು ಸಲ ಬಿಗ್ ಡಾಗ್ನ ಆತ್ಮ ನಮಗೆ ತೋರಿಸ್ತಾರೆ. CJನ ಹುಡುಕಲೇಬೇಕು ಅನ್ನೋ ಆಸೆ ಇದಕ್ಕೆ ಇನ್ನೂ ಕೂಡ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇದಾದಮೇಲೆ ಬಿಗ್ ಡಾಗ್ ಮತ್ತೊಂದು ಸಲ ಹುಟ್ಟುತ್ತೆ. ಈ ಸಲ ಇದು ಬೇವರ್ ಅನ್ನೋ ಬ್ರೀಡ್ನಲ್ಲಿ ಹುಟ್ಟಿರುತ್ತೆ. ಹೇಳಬೇಕಂತಂದರೆ ಇದೊಂದು ಸಣ್ಣ ಡಾಗ್. ಈ ಜನ್ಮದಲ್ಲಿ ಇದರ ಹೆಸರು ಮ್ಯಾಕ್ಸ್ ಅಂತ. ಮ್ಯಾಕ್ಸ್ನ ಡಾಗ್ಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥ ಜಾಗದಲ್ಲಿ ಇಟ್ಟಿರ್ತಾರೆ. ಆದರೆ ಇದು ಮಾತ್ರ ಯಾರನ್ನೂ ಹತ್ತಿರ ಬರೋದಕ್ಕೂ ಬಿಡೋದಿಲ್ಲ. CJಗೋಸ್ಕರ ಕಾಯ್ತಿರುತ್ತೆ. ಇದೇ ಸಮಯದಲ್ಲಿ ಒಂದು ಬ್ರಾಸ್ಲೆಟ್ನ ಸೌಂಡ್ ಇದಕ್ಕೆ ಕೇಳಿಸುತ್ತೆ. ಈ ಬ್ರಾಸ್ಲೆಟ್ ಬೇರೆ ಯಾರ್ದು ಅಲ್ಲ, CJ ಚಿಕ್ಕವಳಿರಬೇಕಾದ್ರೆ ಮಾಲಿಗೆ ತೋರಿಸಿದ್ಲಲ್ಲ ಅದೇ ಬ್ರಾಸ್ಲೆಟ್. ಇದು ಬ್ರಾಸ್ಲೆಟ್ನ ಸೌಂಡನ್ನು ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇನ್ನೇನು ಒಂದು ಟ್ರಕ್ ಕೆಳಗಡೆ ಸಿಕ್ಕಾಕೊಳ್ಳೋದು ಆಗಿರುತ್ತೆ. ಇದು ಕೂಡ ತಪ್ಪಿಸಿಕೊಂಡು ಫಾಲೋ ಮಾಡ್ತಾ ಮಾಡ್ತಾ ಲಿಫ್ಟ್ನಲ್ಲಿ ಹೋಗ್ತಿರುವಂಥ CJ ಹತ್ರ ಬಂದು ಇದು ತಲುಪುತ್ತೆ. ಇದರ ದಾರ ಲಿಫ್ಟ್ ಡೋರ್ಗೆ ಸಿಕ್ಕಾಕೊಂಡು ಬಿಟ್ಟಿರುತ್ತೆ. ಅದು ಮೇಲೆ ಹೋಗುವಷ್ಟರಲ್ಲಿ ಇವಳು ಅದನ್ನು ತೆಗೆದು ಬಿಡ್ತಾಳೆ. ನಂತರ ಇದಕ್ಕೆ ಹಾಕಿರುವಂಥ ಬಟ್ಟೆನ ನೋಡಿ ಅಡಾಪ್ಷನ್ ಸೆಂಟರ್ ಹತ್ರ ಬಂದಾಗ ಇವರು ಹೇಳ್ತಾರೆ, ಮ್ಯಾಕ್ಸ್ನ ಯಾರು ಕೂಡ ಮಾಡ್ಕೊಂಡಿಲ್ಲ, ನಾಳೆ ಅಷ್ಟರಲ್ಲಿ ಯಾರೂ ಇದನ್ನು ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಇಂಜೆಕ್ಷನ್ ಕೊಟ್ಟು ಸಾಯಿಸಿಬಿಡ್ತಾರೆ ಅಂತ. ಇದರಿಂದ ಇವಳೇ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇದಾದಮೇಲೆ ಇವಳ ಮನೆಗೆ ಕರ್ಕೊಂಡು ಬಂದರೆ ಇವಳ ಬಾಯ್ ಫ್ರೆಂಡನ ಡಾಗ್ ಮೊದಲಿನಿಂದಾನೇ ಇರುತ್ತೆ. ಸ್ವಲ್ಪ ಹೊತ್ತು ನಂತರ ಇವಳ ಬಾಯ್ ಫ್ರೆಂಡ್ ಆಗಿರುವಂಥ ಕೆವಿನ್ ಬರ್ತಾನೆ. ಮ್ಯಾಕ್ಸ್ನ ನೋಡಿ ಹೋಗಲಿ ಅಂತ ಇಟ್ಕೊಳ್ಳೋದಕ್ಕೆ ಬಿಡ್ತಾನೆ. ಹೇಳಬೇಕು ಅಂತ
ಅಂತಂದರೆ ಈ ಮನೆ ಇವಂದೇನೆ, CJ ಮನೆಗೆ ಇರೋದಿಲ್ಲ. ಬೇರೆಯವರ ಡಾಗ್ಗಳನ್ನು ವಾಕ್ ಮಾಡಿಸಿ ಅದರಿಂದ ಬರುವಂಥ ದುಡ್ಡಿನಿಂದ ಜೀವನ ಮಾಡ್ತಿರ್ತಾಳಷ್ಟೇ. ಹೀಗೆ ಡಾಗ್ಗಳನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮ್ಯಾಕ್ಸ್ ಇವಳ ಕೈಯಿಂದ ಕಿತ್ಕೊಂಡು ಅಲ್ಲಿಂದ ಒಂದು ಮನೆ ಹತ್ರ ಬಂದು ಡೋರನ್ನು ಕೆದರ್ತಿರ್ತದೆ. ನೋಡಿದರೆ ಡೋರನ್ನು ಓಪನ್ ಮಾಡುವುದು CJ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವಂಥ ಟ್ರೆಂಟ್. ಹೇಳ್ಬೇಕಂತಂದರೆ ಮ್ಯಾಕ್ಸ್ ಇವನನ್ನು ಬರೀ ಸ್ಮೆಲ್ಲಿಂದಾನೇ ಕಂಡು ಹಿಡಿದು ಬಿಟ್ಟಿರುತ್ತೆ. ಅಷ್ಟಲ್ಲದೆ ಟ್ರೆಂಟ್ ಹತ್ರ ಇತ್ತಲ್ಲ ರಾಕಿ ಅನ್ನೋ ಡಾಗ್, ಅದು ಈಗ ಬದುಕಿರೋದಿಲ್ಲ. ಹಾಗೆ ಎಷ್ಟೋ ವರ್ಷಗಳ ನಂತರ ಇವರಿಬ್ಬರು ಮೀಟ್ ಮಾಡಿ ತುಂಬಾ ಸಂತೋಷ ಪಡ್ತಾರೆ. ಯಾಕಂತಂದರೆ ಇಷ್ಟು ವರ್ಷದಿಂದ ಟ್ರೆಂಟ್ ಲಂಡನ್ಗೆ ಹೋಗಿ ಸೆಟಲ್ ಆಗಿದ್ದ. ಈಗ ತಾನೇ ಜಸ್ಟ್ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿರುತ್ತಾನೆ. ನಂತರ ನಿನ್ನ ಬಾಯ್ ಫ್ರೆಂಡ್ನ ಕರ್ಕೊಂಡು ಬಾ, ನಾನು ಕೂಡ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಆದರೆ ಮ್ಯಾಕ್ಸ್ಗೆ ಏನು ಎನಿಸಿರುತ್ತೆ ಅಂತ ಅಂದರೆ CJ ಹಾಗೆ ಟ್ರೆಂಟ್ ಮತ್ತೆ ಒಂದಾಗಬೇಕು ಅಂತಂದರೆ ಕೆವಿನ್ CJಯಿಂದ ದೂರ ಆಗಬೇಕು ಅಂತ. ಅದಕ್ಕೆ ಅವನ ಶೂನ ಕಚ್ಚುವುದು ಅವನಿಗೆ ತುಂಬ ವಿಚಿತ್ರವಾಗಿರುವಂತೆ ಹಿಂಸೆಗಳನ್ನೆಲ್ಲ ಕೊಡೋದಕ್ಕೆ ಶುರು ಮಾಡಿಬಿಡುತ್ತೆ. ಇದೇ ವಿಷಯವಾಗಿ ಒಂದಿನ ಕೆವಿನ್ ಇವಳಿಗೆ ಬೈದು ಬಿಡ್ತಾನೆ, ನೀನು ಕೆಲಸಕ್ಕೂ ಹೋಗೋದಿಲ್ಲ, ಈ ನಂತರ ಟ್ರೆಂಟ್ಗೆ CJ ಇರೋದಕ್ಕೆ ಮನೆ ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಸೀದಾ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ನಿನಗೆ ಒಳ್ಳೆ ಮನೆ ಸಿಗುವವರೆಗೂ ನನ್ನ ಗೆಸ್ಟ್ ರೂಮ್ನಲ್ಲಿ ಇರುವಂಥ ಇವಳಿಗೇನೋ ಸಂತೋಷ ಆಗುತ್ತೆ, ಆದರೆ ಇದು ಲೆಜಿಲ್ಗೆ ಇಷ್ಟ ಆಗೋದಿಲ್ಲ. ಇದರಿಂದ ಕೋಪದಿಂದ ಇವಳನ್ನು ಕೇಳ್ತಿರ್ತಾಳೆ. ಅಂದ ಹಾಗೆ ನೀನೇನು ಕೆಲಸ ಮಾಡೋದಿಲ್ವಾ ಅಂತ. ಆಗ ಇವಳು ಕೂಡ ನಾನೊಬ್ಬಳು ಸಿಂಗರ್ ಅಂತ ಹೇಳ್ತಿರ್ತಾಳೆ. ಒಂದು ರೀತಿ ಹೇಳ್ಬೇಕಂತಂದರೆ ಲೆಜಿಲ್ಗೆ ಇವಳಿಗೆ ಅವಮಾನ ಮಾಡೋದಕ್ಕೆ ನೋಡಿದಳು. ಆದರೆ CJ ಮಾತ್ರ ಜಾಸ್ತಿ ಏನು ಮಾತನಾಡೋದಕ್ಕೆ ಹೋಗುವುದಿಲ್ಲ. ಇದಾದ ಮೇಲೆ ಹೀಗೆ ಜೀವನ ಸಾಗ್ತಿರುತ್ತೆ. ಆಗ ಕೆಲಸ ಮುಗಿಸ್ಕೊಂಡು ಟ್ರೆಂಟ್ ಮನೆಗೆ ಬಂದಾಗ ಮ್ಯಾಕ್ಸ್ಗೂ ಅವನ ಹತ್ತಿರ ಏನೋ ಸ್ಮೆಲ್ ಬಂದು ಇವನ ಮುಂದೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುಳಿತುಕೊಂಡು ಬಿಡುತ್ತೆ. ಇದನ್ನು ನೋಡಿದಂಥ CJಗೆ ನೆನಪಾಗುತ್ತೆ, ಟ್ರೈನಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋದಾಗ ಮಾಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಹತ್ತಿರ ಹೋಗಿ ಅವರ ಹತ್ತಿರ ಕ್ಯಾನ್ಸರ್ ಇದೆ ಅಂತ ಡಿಟೆಕ್ಟ್ ಮಾಡಿತ್ತಲ್ಲ, ಆ ರೀತಿ ಪ್ರಾಬ್ಲಮ್ ಏನಾದರೂ ಇವನಿಗೆ ಇರ್ಬೋದಾ ಅಂತ ಹೇಳುತ್ತಾಳೆ. ಟ್ರೆಂಟ್, ನೀನು ಒಂದು ಸಲ ಡಾಕ್ಟರ್ ಹತ್ತಿರ ಹೋಗಿ ತೋರಿಸ್ಕೊ ಅಂತ. ನಂತರ ಇವನು CJ ಹಾಗೆ ಲಿಝಲ್ನ ಕರೆದು ಹೇಳುತ್ತಾನೆ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಡಾಕ್ಟರ್ ಕ್ಯಾನ್ಸರ್ ಸಿಕ್ಕಿದೆ, ಆದರೆ ಹೆದರ್ಕೊಳ್ಬಾರ್ದು, ವಿಷಯ ಏನೂ ಇಲ್ಲ, ಕ್ಯಾನ್ಸರ್ ಇರೋದು ತುಂಬ ಬೇಗ ಗೊತ್ತಾಗಿದ್ದರಿಂದ ಇದನ್ನು ಕ್ಯೂರ್ ಮಾಡಬಹುದು, ಆದರೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ನ ತಗೊಳ್ಬೇಕು ಅಂತ.